ಒಂದು ದಟ್ಟ ಅರಣ್ಯದ ಒಳಗೆ ಕಾಲಚಕ್ರದ ಅಡಿಯಲ್ಲಿ ಹೂತು ಹೋದ ಒಂದು ಹಳ್ಳಿಯಿತ್ತು. ಅಲ್ಲಿ ಏನೋ ಒಂದು ಅಶುಭ ಕಳೆ ತುಂಬಿತ್ತು. ಅಲ್ಲಿ ಆದಿತ್ಯ, ಕಾವ್ಯ, ರಾಹುಲ್, ಅನನ್ಯ ಮತ್ತು ವಿಕ್ರಮ್ ಎಂಬ 5 ಸ್ನೇಹಿತರಿದ್ದರು. ಅವರ ಸ್ನೇಹ ಭದ್ರವಾಗಿತ್ತು, ಆದರೆ ವಿಧಿ ಅವರ ಧೈರ್ಯವನ್ನು ಪರೀಕ್ಷಿಸಲು ಕಾಯುತ್ತಿತ್ತು. ಒಂದು ಶಾಪಗ್ರಸ್ತ ಮಹಲ್, ಅಲ್ಲಿ ಅಲೆಯುತ್ತಿರುವ ನತದೃಷ್ಟ ಆತ್ಮಗಳು ಮತ್ತು ಶತಮಾನಗಳಿಂದ ಬಾಯಿಬಿಡದ ಆ ಭೀಕರ ರಹಸ್ಯ. ಅವರ ಬದುಕು ಇಂದು ಬದಲಾಗಲಿದೆ ಅಥವಾ ಕೊನೆಗೊಳ್ಳಲಿದೆ. ಗಾಳಿ ಭಾರವಾಗಿದೆ, ಮರಗಳ ಎಲೆಗಳು ಮರ್ಮರ ಶಬ್ದ ಮಾಡುತ್ತಿವೆ. ಸ್ನೇಹಿತರು ಹಳೆಯ ಬಾವಿಯ ಕಟ್ಟೆಯ ಮೇಲೆ ಕುಳಿತಿದ್ದಾರೆ. ಇಡೀ ರಾತ್ರಿ ನಿದ್ದೆಯೇ ಬರಲಿಲ್ಲ ಮಚ. ಕಣ್ಣು ಮುಚ್ಚಿದರೆ ಸಾಕು, ಆ ಪಾಳು ಬಿದ್ದ ಮಹಲಿನ ಕಿಟಕಿಗಳಿಂದ ರಕ್ತ ಜಿನುಗಿ ಇಡೀ ಹಳ್ಳಿಯನ್ನು ಮುಳುಗಿಸುತ್ತಿರುವಂತೆ ಕನಸು ಬೀಳುತ್ತಿದೆ. ಆ ಗೋಡೆಗಳು ನನ್ನನ್ನು ಕರೆಯುತ್ತಿವೆ ಎನಿಸುತ್ತಿದೆ. ಆದಿತ್ಯ, ಸುಮ್ಮನಿರು. ನಿನಗೆ ಮಾತ್ರವಲ್ಲ, ಕಳೆದ 3 ದಿನಗಳಿಂದ ರಾತ್ರಿಯ ಹೊತ್ತು ನಮ್ಮ ಮನೆಯ ಹಿತ್ತಲಿನಲ್ಲಿ ಯಾರೂ ವಿಚಿತ್ರವಾಗಿ ಅಳುವ ಧ್ವನಿ ಕೇಳಿಸ್ತಿದೆ. ಅದು ಗಾಳಿಯೋ ಅಥವಾ ಆ ಮಹಲಿನ ಶಾಪವೋ ತಿಳಿಯುತ್ತಿಲ್ಲ. ನಮ್ಮ ಅಜ್ಜಿ ಹೇಳುತ್ತಿದ್ರು, ಆ ಮಹಲಿಗೆ ಹೋಗುವ ದಾರಿಯಲ್ಲಿ 1 ಹೆಜ್ಜೆ ಇಟ್ಟರೂ ಸಾಕು, ನಮ್ಮ ನೆರಳು ಕೂಡ ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತದಂತೆ. ಅಲ್ಲಿ ಹೋದವರು ಯಾರೂ ಮರಳಿ ಬಂದಿಲ್ಲ. ಅವರ ಮಾಂಸವನ್ನು ಅಲ್ಲಿನ ಆತ್ಮಗಳು ತಿಂದು ಅವರ ಆತ್ಮಗಳನ್ನು ಗೋಡೆಗಳಲ್ಲಿ ಬಂಧಿಸಿಡುತ್ತವಂತೆ. ಅರೆ ರಾಹುಲ್, ನೀನಿನ್ನೂ ಹಳೆ ಕಾಲದಲ್ಲೇ ಇದೆಯಾ? ಅದೆಲ್ಲ ಕೇವಲ ಕಟ್ಟುಕತೆ. ಈ ಕಾಲದಲ್ಲಿ ದೆವ್ವ ಭೂತ ಎಲ್ಲಿದೆ? ನೋಡು, ಈ 4K ಕ್ಯಾಮೆರಾದಲ್ಲಿ ಆ ಮಹಲಿನ ಒಳಗೆ ಏನಿದೆ ಅಂತ ಶೂಟ್ ಮಾಡೋಣ. ಒಂದೇ ರಾತ್ರಿಯಲ್ಲಿ ನಾವು ವೈರಲ್ ಆಗ್ತೀವಿ. ಧೈರ್ಯ ಮಾಡು ಮಗನೇ. ವಿಕ್ರಮ್, ಕುತೂಹಲ ಒಳ್ಳೆಯದು, ಆದ್ರೆ ದುರಹಂಕಾರವಲ್ಲ. ನನ್ನ ತಾಯಿ ಹೇಳಿದ ಕತೆ ಕೇಳಿದ್ರೆ ನೀನು ಹೀಗೆ ಆಡ್ತಿರ್ಲಿಲ್ಲ. 100 ವರ್ಷಗಳ ಹಿಂದೆ ಆ ಮಹಲಿನ ರಾಜ ತನ್ನ ಸ್ವಾರ್ಥಕ್ಕಾಗಿ 100 ಜನರನ್ನು ಬಲಿ ಕೊಟ್ಟಿದ್ದನಂತೆ. ಆ ಜಾಗದ ಮಣ್ಣು ಇಂದಿಗೂ ಹಸಿ ಹಸಿಯಾಗಿದೆ. ನೋಡಿ, ಸತ್ಯ ಏನು ಅಂತ ತಿಳಿಯದೆ ಈ ಭಯ ಹೋಗುವುದಿಲ್ಲ. ಹಿಂದೆ ಹೋಗೋಣ. ಯಾರಿಗೆ ಸಾವು ಎದುರಿಸುವ ಧೈರ್ಯ ಇದೆ ಅವರು ಮಾತ್ರ ನನ್ನ ಜೊತೆ ಬನ್ನಿ. ಸ್ನೇಹಿತರು ಕೈಯಲ್ಲಿ ಟಾರ್ಚ್ ಹಿಡಿದು ನಡೆಯುತ್ತಿದ್ದಾರೆ. ನಿಲ್ಲಿಸಿ, ಯಾರೋ ನನ್ನ ಕಿವಿ ಹತ್ತಿರ ಉಸಿರಾಡಿದಂತೆ ಅನಿಸಿತು. ಅತ್ಯಂತ ಶೀತಲವಾದ ಉಸಿರು. ರಾಹುಲ್, ನಮ್ಮನ್ನು ನೀನು ಮತ್ತಷ್ಟು ಹೆದರಿಸಬೇಡ. ನಮಗೆ ಇಲ್ಲಿ ಉಸಿರು ಕಟ್ಟಿದಂತಾಗುತ್ತಿದೆ. ಹಠಾತ್ತಾಗಿ ಪಕ್ಕದ ಪೊದೆಯಲ್ಲಿ ಏನೋ ದೊಡ್ಡ ಶಬ್ದವಾಗುತ್ತದೆ. ವಿಕ್ರಮ್ ಟಾರ್ಚ್ ಬಿಟ್ಟಾಗ ಅಲ್ಲಿ ಒಂದು ರಕ್ತ ಸಿಕ್ತ ಕಲ್ಲು ಇರುತ್ತದೆ. ಇದು ಗಾಳಿಯಿಂದ ಬಿದ್ದಿದ್ದಲ್ಲ, ಯಾರೋ ಗುರಿ ಇಟ್ಟು ಎಸೆದಿದ್ದಾರೆ. ಆದ್ರೆ ಇಲ್ಲಿ ಯಾರೂ ಇಲ್ವಲ್ಲ? ನೋಡಿಯಲ್ಲಿ ಮರಗಳ ನಡುವೆ ಬಿಳಿ ಬಟ್ಟೆ ಧರಿಸಿದ ಆಕೃತಿ, ಅದು ಮಾಯವಾಯಿತು. ಹೆದರಬೇಡಿ, ಮುನ್ನಡೆಯೋಣ. ಈಗ ಹಿಂದೆ ಹೋದರೂ ದಾರಿ ಸಿಗುವುದಿಲ್ಲ. ಮಹಲು ಈಗ ಅವರ ಎದುರಿಗಿದೆ. ಅದು ಕಟ್ಟಡವಲ್ಲ, ಒಂದು ದೈತ್ಯ ರಾಕ್ಷಸನಂತೆ ಕಾಣುತ್ತಿದೆ. ಅದರ ಸುತ್ತಲೂ ಒಣಗಿದ ಗಿಡಗಂಟಿಗಳು ಸವಾರಿ ಮಾಡುತ್ತಿವೆ. ದೇವ್ರೆ, ಇದರ ಗಾಳಿ ಕೂಡ ಸಾವಿನ ವಾಸನೆ ಹರಡ್ತಿದೆ. ಇದು ಮಹಲಲ್ಲ, ಇದೊಂದು ನರಕದ ದ್ವಾರ. ನೋಡಿ, ಈ ಮಹಲಿನ ಹೊರಗಿನ ಗೋಡೆಗಳ ಮೇಲೆ ಏನೋ ಬರೆದಿದೆ. ಪ್ರವೇಶಿಸಿದವರಿಗೆ ನಿರ್ಗಮನವಿಲ್ಲ. ಬಾಗಿಲು ತೆರೆಯೋಣ. ಆದಿತ್ಯ ಬಾಗಿಲನ್ನು ಮುಟ್ಟಿದ ಕೂಡಲೇ ಬಾಗಿಲು ಭೀಕರ ಶಬ್ದದೊಂದಿಗೆ ತೆರೆಯುತ್ತದೆ. ಒಳಗಿನಿಂದ ಹಳೆಯ ಧೂಳು ಮತ್ತು ಕೊಳೆತ ವಾಸನೆ ಹೊರಬರುತ್ತದೆ. ಒಳಭಾಗದಲ್ಲಿ ಕಗ್ಗತ್ತಲೆ. ಟಾರ್ಚ್ ಬೆಳಕು ಕೂಡ ಅಲ್ಲಿ ಮಂದವಾಗುತ್ತಿದೆ. ನನಗೆ ಒಬ್ಬಳೇ ನಿಲ್ಲಲು ಭಯವಾಗುತ್ತಿದೆ. ನನ್ನ ಕೈ ಹಿಡಿದುಕೊಳ್ಳಿ. ಇಲ್ಲಿನ ಗೋಡೆಗಳು ಮಾತನಾಡುತ್ತಿರುವಂತೆ ಭಾಸವಾಗುತ್ತಿದೆ. ಹಠಾತ್ತಾಗಿ ಮಹಲಿನ ದೊಡ್ಡ ಬಾಗಿಲು ತನ್ನಷ್ಟಕ್ಕೆ ತಾನೇ ಧಪಾಕ್ ಎಂದು ಮುಚ್ಚಿಕೊಳ್ಳುತ್ತದೆ. ಅವರು ಎಷ್ಟೇ ಪ್ರಯತ್ನಿಸಿದರೂ ಅದು ಕದಲುವುದಿಲ್ಲ. ನಾವು ಸಿಕ್ಕಿ ಹಾಕಿಕೊಂಡೆವು. ಇಲ್ಲಿಂದ ಹೋಗಲು ದಾರಿಯೇ ಇಲ್ಲ. ಅಲ್ನೋಡಿ, ಆ ಗೋಡೆ ಮೇಲಿರುವ ರಾಜನ ತೈಲಚಿತ್ರ. ಅದರ ಕಣ್ಣುಗಳು ನಮ್ಮನ್ನೇ ಹಿಂಬಾಲಿಸ್ತಿವೆ. ಹಠಾತ್ತಾಗಿ ಇಡೀ ಮಹಲಿನಲ್ಲಿ ಅಟ್ಟಹಾಸದ ನಗು ಕೇಳಿಸುತ್ತದೆ.
ನೆಲ ಕಂಪಿಸಲು ಆರಂಭಿಸುತ್ತದೆ. ಹೊಸ ಅತಿಥಿಗಳು, ಹೊಸ ರಕ್ತ. ಎಷ್ಟು ವರ್ಷಗಳಾಯಿತು ಈ ಏಕಾಂತಕ್ಕೆ ಕೊನೆ ಬಿದ್ದು. ಇಲ್ಲಿಗೆ ಬಂದವರು ನನ್ನ ದಾಳಗಳು, ನನ್ನೊಂದಿಗೆ ಸಾವು ಬದುಕಿನ ಆಟ ಆಡಲು ಸಿದ್ಧರಾಗಿ. ಯಾರು ನೀನು? ಹೊರಗೆ ಬಾ. ಹೇಡಿ ತರಹ ಅಡಗಬೇಡ. ಕ್ಷಣ ಮಾತ್ರದಲ್ಲಿ ವಿಕ್ರಮ್ನ ಕೈಯಲ್ಲಿದ್ದ ಕ್ಯಾಮೆರಾ ಗಾಳಿಯಲ್ಲಿ ತೇಲಿ ಹೋಗಿ ಗೋಡೆಗೆ ಅಪ್ಪಳಿಸಿ ಪುಡಿಯಾಗುತ್ತದೆ. ಅವರು ಒಂದು ಕಿರಿದಾದ ಕೋಣೆಯಲ್ಲಿ ಅಡಗುತ್ತಾರೆ. ಕತ್ತಲೆಯಲ್ಲಿ ಏನೋ ಒಂದು ವಸ್ತು ಅವರ ಕಾಲುಗಳ ನಡುವೆ ಓಡಾಡುತ್ತಿದೆ. ಆದಿತ್ಯ, ನನ್ನ ಭುಜದ ಮೇಲೆ ಯಾರೋ ಕೈ ಇಟ್ಟಿದ್ದಾರೆ. ಅದು ನಿನ್ನದಾ? ಇಲ್ಲ ವಿಕ್ರಮ್, ನಾನು ನಿನ್ನ ಎದುರಿಗಿದ್ದೇನೆ. ಹಾಗಾದ್ರೆ ನನ್ನ ಹಿಂದೆ ಇರುವುದು ಯಾರು? ಟಾರ್ಚ್ ಆನ್ ಮಾಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಆದರೆ ವಿಕ್ರಮ್ನ ಶರ್ಟ್ ಮೇಲೆ 5 ಬೆರಳುಗಳ ರಕ್ತದ ಕಲೆ ಇರುತ್ತದೆ. ನೀವು ಎಂದಿಗೂ ಹೊರಹೋಗಲಾರಿರಿ. ಇಲ್ಲಿನ ಪ್ರತಿ ಇಟ್ಟಿಗೆಯಲ್ಲೂ ಒಂದೊಂದು ಹೆಣವಿದೆ. ನಿಮ್ಮ ಉಸಿರು ಕೂಡ ಈಗ ನನ್ನದೇ. ಅವರು ಓಡುತ್ತಾ ಒಂದು ಹಳೆಯ ಧೂಳಿ ಹಿಡಿದ ಗ್ರಂಥಾಲಯಕ್ಕೆ ತಲುಪುತ್ತಾರೆ. ಅಲ್ಲಿ ಆದಿತ್ಯನಿಗೆ ಒಂದು ಕೆಂಪು ಬಣ್ಣದ ಹಳೆಯ ಡೈರಿ ಸಿಗುತ್ತದೆ. ಇಲ್ಲಿದೆ ನೋಡಿ, ಈ ಮಹಲಿನ ರಕ್ತಸಿಕ್ತ ಇತಿಹಾಸ. ಇದು ರಾಜ ವಿಕ್ರಮಸಿಂಗ್ನ ಡೈರಿ. ಅವನು ಒಬ್ಬ ಮಾಟಗಾರನ ಮಾತು ಕೇಳಿ ಅಮಾಯಕ ಜನರನ್ನು ಇಲ್ಲಿ ಬಲಿ ಕೊಟ್ಟಿದ್ದನಂತೆ. ಇಲ್ನೋಡಿ, ಒಂದು ಶಾಪದ ಬಗ್ಗೆ ಬರ್ದಿದೆ. ಈ ರಾಜನಿಗೆ ಅವನ ಪಾಪವೇ ಮುಳುವಾಯಿತು. ಅವನು ಶಾಂತಿ ಪಡೆಯಬೇಕಾದ್ರೆ ಅವನ ಅತಿ ದೊಡ್ಡ ಪಾಪದ ಪ್ರಾಯಶ್ಚಿತ್ತವಾಗಬೇಕು. ಆದ್ರೆ ಇಲ್ಲಿ ಅವನ ಹೆಸರು ಬರೆಯುವ ಜಾಗದಲ್ಲಿ ರಕ್ತ ಮೆತ್ತುಕೊಂಡಿದೆ. ಕೆಳಗೆ ಏನು ಬರೆದಿದೆ? ನನ್ನ ಹೆಸರು ನನ್ನ ಪಾಪದ ಗೂಡಿನಲ್ಲಿದೆ. ಆ ಹೆಸರು ಉಚ್ಚರಿಸಿದಾಗ ಮಾತ್ರ ಈ ಬಾಗಿಲುಗಳು ತೆರೆಯುತ್ತವೆ. ಸ್ನೇಹಿತರು ಮಹಲಿನ ಮಧ್ಯಭಾಗದ ಹಾಲಿಗೆ ಬರುತ್ತಾರೆ. ಅಲ್ಲಿ ಒಂದು ಧೂಮ್ರವರ್ಣದ ಆಕೃತಿ ಪ್ರಕಟವಾಗುತ್ತದೆ. ಸಾಕು, ನನ್ನ ರಹಸ್ಯ ಅಗೆಯಬೇಡಿ. ನಾನು ರಾಜ ವಿಕ್ರಮಸಿಂಹ, ಈ ಮಹಲಿನ ಶಾಪಗ್ರಸ್ತ ಅಧಿಪತಿ. ನಾನು ಪ್ರೀತಿಸಿದ ಮೀರಾಳನ್ನು ನನ್ನ ಸ್ವಂತ ಕೈಯಿಂದಲೇ ಕೊಂದೆ. ನನ್ನ ದುರಾಸೆ, ನನ್ನ ಸಂಶಯವೇ ಅವಳ ರಕ್ತಕ್ಕೆ ಕಾರಣವಾಯಿತು. ಅವಳ ಆತ್ಮ ಈ ನೆಳಮಾಲಿಗೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಅವಳನ್ನು ಮುಕ್ತಗೊಳಿಸಿದರೆ ಮಾತ್ರ ನನಗೂ ಶಾಂತಿ ಸಿಗುತ್ತದೆ. ನಾವು ಏನು ಮಾಡಬೇಕು ಹೇಳು? ಆ ನೆಳಮಾಲಿಗೆಯಲ್ಲಿ ಮೀರಾಳನ್ನು ಹೂಳಿದ ಜಾಗದಲ್ಲಿ ಒಂದು ಕತ್ತಿ ಇದೆ. ಆ ಕತ್ತಿಯನ್ನು ತೆಗೆದು ನನ್ನ ಪ್ರೇಯಸಿಯ ಹೆಸರನ್ನು 3 ಬಾರಿ ಕೂಗಬೇಕು. ನೆಲಮಾಳಿಗೆ ಇಳಿಯುವ ದಾರಿ ತುಂಬಾ ಇಕ್ಕಟ್ಟಾಗಿದೆ. ಅಲ್ಲಿ ಒಂದು ಪುರಾತನ ಕಬ್ಬಿಣದ ಪೆಟ್ಟಿಗೆ ಇದೆ. ನನಗೆ ಇದನ್ನು ಮುಟ್ಟಲು ಭಯವಾಗುತ್ತಿದೆ. ಅಲ್ಲಿ ನೋಡಿ, ಮನುಷ್ಯನ ಅಸ್ಥಿಪಂಜರಗಳು. ಒಳಗೆ ಒಂದು ಹಳೆಯ ಫೋಟೋ ಮತ್ತು ರಕ್ತಸಿಕ್ತ ಕತ್ತಿ ಇದೆ. ಈ ಫೋಟೋದಲ್ಲಿರುವಳೇ ಮೀರಾ. ದಿಢೀರನೆ ಮಹಲು ಜೋರಾಗಿ ಕಂಪಿಸಲು ಶುರುವಾಗುತ್ತದೆ. ಬೇಗ ಹೆಸರನ್ನು ಕೂಗು. ಕತ್ತಿಯನ್ನು ಪೆಟ್ಟಿಗೆಯಿಂದ ತೆಗೆದು ಅಲ್ಲಿನ ಮಣ್ಣಿನಲ್ಲಿ ಹೂಳುತ್ತಾರೆ. ಒಂದು ಕಿವಿಗೊಡುವಂಥ ಚೀರಾಟ ಕೇಳಿಸುತ್ತದೆ. ಬಿಳಿ ಬೆಳಕು ಇಡೀ ಮಹಲನ್ನು ಆವರಿಸುತ್ತದೆ. ಮುಕ್ತಿ, ಅಬ್ಬಾ ಮುಕ್ತಿ. ಆದರೆ ನೆನಪಿರಲಿ ಸ್ನೇಹಿತರೆ, ನಾನು ಹೋದರೂ ನನ್ನಂತೆ ಇಲ್ಲಿ ಸಿಕ್ಕಿಬಿದ್ದ ಸಾವಿರಾರು ಆತ್ಮಗಳು ಇನ್ನೂ ಇವೆ. ಅವು ನಿಮ್ಮನ್ನು ಬಿಡುವುದಿಲ್ಲ. ಒಂದು ದೊಡ್ಡ ಸ್ಫೋಟದ ಶಬ್ದದೊಂದಿಗೆ ಎಲ್ಲವೂ ಕಣ್ಮರಿಯಾಗುತ್ತದೆ. ಬೆಳಗ್ಗಿನ ಸೂರ್ಯನ ಕಿರಣಗಳು ಅವರ ಮುಖದ ಮೇಲೆ ಬೀಳುತ್ತವೆ. ಅವರು ಮಹಲಿನ ಹತ್ತಿರವಿಲ್ಲ, ಬದಲಾಗಿ ಕಾಡಿನ ಹೊರಗಿನ ಬಯಲು ಪ್ರದೇಶದಲ್ಲಿ ಬಿದ್ದಿದ್ದಾರೆ. ನಾವು ಬದುಕಿದ್ದೇವೆಯೇ? ಮಹಲು ಎಲ್ಲಿ ಹೋಯಿತು? ಅಲ್ನೋಡಿ, ಅಲ್ಲಿ ಕೇವಲ ಪಾಳು ಬಿದ್ದ ಅಡಿಪಾಯ ಮಾತ್ರ ಇದೆ. ಮಹಲೇ ಇಲ್ಲ. ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತಿದ್ದ ಮಾಯೆ ಇರಬಹುದು. ಆದರೆ ನಮ್ಮ ಮೈಮೇಲಿನ ಈ ಗಾಯಗಳು ಇವು ನಿಜ. ಆ ರಾಜ ಹೇಳಿದ್ದು ನೆನಪಿದೆಯೇ? ಇನ್ನೂ ಅನೇಕ ಆತ್ಮಗಳು ಇಲ್ಲಿವೆ ಎಂದು. ಆ ಶಾಪ ಮುಗಿದಿಲ್ಲ. ಅವರು ತಮ್ಮ ಗ್ರಾಮಕ್ಕೆ ಮರಳಿದರು. ಆದರೆ ಆ ರಾತ್ರಿಯ ಘಟನೆ ಅವರ ನೆರಳಿನಂತೆ ಅವರನ್ನು ಹಿಂಬಾಲಿಸಿತು. ಪ್ರತಿ ಅಮಾವಾಸ್ಯೆಯ ರಾತ್ರಿ ಆ ಹಳ್ಳಿಯಲ್ಲಿ ಗಾಳಿ ಬೀಸಿದಾಗ
ಗ್ರಾಮಸ್ಥರು ಇಂದಿಗೂ ಹೇಳುತ್ತಾರೆ, ಮಹಲ್ ಕಣ್ಮರೆಯಾಗಿರಬಹುದು, ಆದರೆ ಅದರೊಳಗಿನ ಹಸಿವು ಇನ್ನೂ ತೀರಿಲ್ಲ.